ಕ್ಲಿಪ್ತವಾಗಿ ನಾವು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ನಾವು ನೋಡಿಕೊಳ್ಳುವ. ಯೋಬನ ಪುಸ್ತಕ 22ನೇ ಅಧ್ಯಾಯ. ಯೋಬನ ಪುಸ್ತಕ 22ನೇ ಅಧ್ಯಾಯ. ಯೋಬನ ಪುಸ್ತಕ 22ನೇ ಅಧ್ಯಾಯ 21, 22, 23ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ ಒಂದು ಸಾರಿ. ಹಾಂ 23 ವಚನ. ಸಾಕು. ಹಲ್ಲೆಲೂಯ. ಜೋರಿಗೆಲ್ಲರೂ ಸರಿ ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನೋಡ್ತೇವೆ ವಾಕ್ಯದಲ್ಲಿ, ಯೋಬನ ಪುಸ್ತಕದಲ್ಲಿ 22ನೇ ಅಧ್ಯಾಯ ಆ ವಚನಗಳನ್ನು ನೋಡುವಾಗ ಯೋಬನಿಗೆ ಬಂದಂತಹ ಕಷ್ಟ, ಯೋಬನ ಜೀವಿತದಲ್ಲಿ ಬಂದಂತಹ ಶ್ರಮೆ ಸಂಕಷ್ಟ ಬಂದಾಗ ಆತನ ಸ್ನೇಹಿತರು ಫ್ರೆಂಡ್ಸ್ ಬಂದು 3 ಜನ ಫ್ರೆಂಡ್ಸ್ ಇರ್ತಾರೆ ಯೋಬನಿಗೆ. ಹಲ್ಲೆಲೂಯ. ಎಷ್ಟು ಜನ ಇರ್ತಾರೆ? 3 ಜನ ಸ್ನೇಹಿತರಿರ್ತಾರೆ ಯೋಬನಿಗೆ. ಆತನಿಗೆ ಕಷ್ಟ ಬಂದಾಗ, ಆತನಿಗೆ ಶೋಧನೆ ಬಂದಾಗ, ಅವರಿಗೆ ಗೊತ್ತಾದಾಗ ಯೋಬನ ಹತ್ರ ಬರ್ತಾರೆ. ಯೋಬನ ಜೊತೆ ಕೂತ್ಕೊಂಡು ಅಲ್ಲಿ ನೋಡ್ತೇವೆ ವಾಕ್ಯದಲ್ಲಿ ಆತನ ಸಂಗಡ ಇವರೆಲ್ಲರೂ ಮಾತನಾಡ್ತಾ ಇದ್ದಾರೆ, ವಾಗ್ವಾದ ಮಾಡ್ತಾ ಇದ್ದಾರೆ. ಮಾತಿನಿಂದ ಯೋಬನ ಸಂಗಡ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯ. ಇಲ್ಲಿ ಎಲಿಫಾಜನ ಎನ್ನುವಂಥ ಸ್ನೇಹಿತನು ಯೋಬನಿಗೆ ಹೇಳ್ತಾನೆ 21ನೇ ವಚನದಲ್ಲಿ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿ, ಯೋಬನಂಥ ಭಕ್ತನು ಎಲ್ಲಿ ಇಲ್ಲ. ಹಲ್ಲೆಲೂಯ. ಅಂಥ ಭಕ್ತನಿಗೆ ಏನು ಬಂದಿದೆ? ಶ್ರಮೆ ಬಂದಿದೆ, ಶೋಧನೆ ಬಂದಿದೆ, ಕಷ್ಟ ಬಂದಿದೆ. ಆತನ ಜೀವಿತದಲ್ಲಿ ಸಮಸ್ಯೆಗಳನ್ನು ಹಾದು ಹೋಗುತ್ತಿರುವಾಗ ಆತನ ಮಕ್ಕಳು, ಹೆಂಡತಿ ಅಲ್ಲ ಮಕ್ಕಳು, ಆತನ ಸಂಪತ್ತು ಎಲ್ಲವೂ ಕೂಡ ನಶಿಸಿ ಹೋಗಿದೆ. ಹಲ್ಲೆಲೂಯ. ಆದರೆ ಯೋಬನ ಹೆಂಡತಿ ಆಕೆ ಏನಾಗಿಲ್ಲ. ಯೋಬನ ಹೆಂಡತಿ ಯೋಬನಿಗೆ ಹೇಳ್ತಾಳೆ, ನೀನು ಇವಾಗಾದರೂ ದೇವರನ್ನು ಶಪಿಸಿ ಸಾಯಿ ಅಂತ ಹೇಳ್ತಾಳೆ ಅಲ್ವಾ. ಅಲ್ಲಿ ವಾಕ್ಯದಲ್ಲಿ ನೋಡುವಾಗ ಅಂಥ ಸಮಸ್ಯೆಗಳಿದ್ದಂಥ ಯೋಬನ ಸಂಗಡ ಮಾತನಾಡೋದಕ್ಕಾಗಿ ಆತನ ಸ್ನೇಹಿತರು ಆತನ ಹತ್ರ ಬಂದಾಗ ಅಲ್ಲಿ ಹೇಳ್ತಾರೆ, ನೀನು ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ. ಯಾವತ್ತಾದರೂ ಯೋಬನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಯಾವತ್ತೂ ಆತ ನಡ್ಕೊಂಡಿಲ್ಲ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಚಿತ್ತದಂತೆ ಯೋಬನ ಕುಟುಂಬ ಇತ್ತು. ದೇವರ ಚಿತ್ತದ ಪ್ರಕಾರವಾಗಿಯೇ ಯೋಬನ ಜೀವನ ನಡೀತಾ ಇತ್ತು. ಆಮೆನ್, ಹಲ್ಲೆಲೂಯ. ಆದರೆ ಯೋಬನನ್ನು ದೇವರು ಪರೀಕ್ಷೆ ಮಾಡಬೇಕು, ಆತನ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು. ಆತನ ಭಕ್ತಿಯನ್ನು ಒಂದು ಸಾರಿ ತೂಗಬೇಕಂತಂದು, ಅಳತೆಯಲ್ಲಿ ತೂಗಬೇಕಂತಂದು ದೇವರು ಸೈತಾನನಿಗೆ ಅಪ್ಪಣೆ ಕೊಟ್ಟಾಗ ಅವನು ಬಂದು ಸಂಪೂರ್ಣವಾಗಿ ಯೋಬನ ಎಲ್ಲ ಆಸ್ತಿಯನ್ನು ಸರ್ವನಾಶ ಮಾಡ್ತಾನೆ. ಹಲ್ಲೆಲೂಯ. ಆ ನಾಶನ ಮಾಡಿದಾಗ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಇದನ್ನು ಕೇಳಿದಂಥ ಆತನ ಸ್ನೇಹಿತರು ಬಂದು ಯೋಬನ ಜೊತೆಲಿ ಕೂತ್ಕೊಂಡಿದ್ರಂತೆ. ಅವರು ಕೂಡ ನೆಲದ ಮೇಲೆ ಕೂತ್ಕೊಂಡು ಯೋಬನ ಸಂಗಡ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ನೋಡಿ ವಾಕ್ಯದಲ್ಲಿ ಬರ್ತದೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಏನು ಹೊಂದ್ಕೊಳ್ಬೇಕಂತೆ? ನಾವು ಸಮಾಧಾನ ಹೊಂದ್ಕೊಳ್ಬೇಕಂತೆ. ಇದರಿಂದ ನಿನಗೆ ಶುಭವಾಗುವುದು ಎಂದು ವಾಕ್ಯದಲ್ಲಿ ಇಲ್ಲೂ ನೋಡ್ತೇವೆ. ಇವತ್ತು ದೇವರ ಚಿತ್ತಕ್ಕೆ ನಾವು ಒಡಂಬಡದೆ ಜೀವಿಸದೆ, ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಿ ಜೀವಿಸದೆ ಎಷ್ಟೋ ಸಾರಿ ಸಮಾಧಾನವನ್ನು ನಾವು ಕಳ್ಕೊಳ್ತಿರ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ದೇವರ ಚಿತ್ತಕ್ಕೆ ಏನು ಮಾಡಬೇಕಂತೆ? ನಾವು ಒಡಂಬಡಬೇಕು. ದೇವರ ಚಿತ್ತಕ್ಕೆ ನಾವು ಒಳಗಾಗಬೇಕು. ದೇವರ ಚಿತ್ತಕ್ಕೆ ನಾವು ಸಿರಬಾಗಬೇಕು. ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರ ಚಿತ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವಾಗ ದೇವರು ನಿಮ್ಮ ಕುಟುಂಬದಲ್ಲಿ ಆತನು ಸಮಾಧಾನವನ್ನು ಬರಮಾಡ್ತಾನೆ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವು ಸಾರಿ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡುವುದಿಲ್ಲ. ಕೆಲವು ಕಾರ್ಯಗಳನ್ನು ನಮ್ಮ ಆಲೋಚನೆ ಪ್ರಕಾರ, ನಿಮ್ಮ ಆಲೋಚನೆ ಪ್ರಕಾರ ಕೆಲವೊಂದು ಕಾರ್ಯಗಳನ್ನು ನಿಮ್ಮ
ಚಿತ್ತದ ಪ್ರಕಾರ, ನಿಮ್ಮ ಆಲೋಚನೆ ಅಂತ ನೀವು ಮಾಡ್ತಾ ಇರ್ತೀವಿ. ಹಲ್ಲೆಲೂಯಾ. ಅದೇ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮೊದಲು ನೀನು ಏನೇ ಕಾರ್ಯ ಮಾಡು, ಮೊದಲು ನೀವು ಏನೇ ಕೆಲಸ ಮಾಡಲಿ, ಫಸ್ಟ್ ನಾವು ಅದನ್ನು ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ. ಯಾರ ಚಿತ್ತಕ್ಕೆ ಒಪ್ಪಿಸಿಕೊಡ್ಬೇಕು? ನಾವು ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡ್ಬೇಕು. ದೇವರ ಚಿತ್ತಕ್ಕೆ ಯಾವಾಗ ನಾವು ಒಪ್ಪಿಸಿಕೊಡ್ತೇವೋ ಆ ಕಾರ್ಯದಲ್ಲಿ, ಆ ಕೆಲಸದಲ್ಲಿ ದೇವರು ಸಮಾಧಾನವನ್ನು ಕೊಡ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಲ್ಲ? ಯಾಕಂದರೆ ಕೆಲವು ಸಾರಿ ನಮ್ಮ ಇಷ್ಟದ ಪ್ರಕಾರ ನಾವು ನಡೀತಾ ಇರ್ತೀವಿ, ನಿನ್ನ ಇಷ್ಟದ ಪ್ರಕಾರ ನೀನು ನಡೀತಾ ಇರ್ತೀವಿ, ನಿನ್ನ ಇಚ್ಛೆಯಂತೆ ನೀವು ಜೀವನ ಮಾಡ್ತಿರ್ತೀವಿ. ಹಲ್ಲೆಲೂಯಾ. ಅದು ದೇವರ ಚಿತ್ತ ಕೇಳುವುದಿಲ್ಲ. ಯೇಸು ಸ್ವಾಮಿ ಆ ಪರ್ವತದಲ್ಲಿ ಪ್ರಸಂಗ ಮಾಡುವಾಗ ತನ್ನ ಶಿಷ್ಯರಿಗೆ ಕೂಡ ಒಂದು ಪ್ರಾರ್ಥನೆ ಕಲಿಸ್ಕೊಡ್ತಾನೆ ಅಲ್ವಾ? ಆ ಪ್ರಾರ್ಥನೆಯಲ್ಲಿ ಒಂದು ಪದ ಇದೆ, ಏನಂದರೆ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರಿದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಮೆನ್. ತನ್ನ ಶಿಷ್ಯರಿಗೆ ಕಲಿಸ್ಕೊಡ್ತಾನೆ ಸ್ವಾಮಿ. ಹಾಗೆ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನೀವು ಏನೇ ಮಾಡಲಿ, ಯಾವುದೇ ಕೆಲಸ ಮಾಡಲಿ, ಫಸ್ಟು ನೀವು ದೇವರ ಸನ್ನಿಧಿಗೆ ಅದನ್ನು ತರಬೇಕು. ದೇವರೇ, ಇದು ನಿನ್ನ ಚಿತ್ತನ, ದೇವರೇ ಇದು ನಿನ್ನ ಚಿತ್ತದ ಪ್ರಕಾರವಾಗಿ ನಡಿಬೇಕು. ದೇವರೇ, ನಿನ್ನ ಚಿತ್ತ ಇಲ್ಲದೆ ಯಾವುದು ನಡಿಬಾರ್ದಂತಂದು ನಾವು ದೇವ್ರ ಮುಂದೆ ಇಡಬೇಕು. ಯಾವಾಗ ನಾವು ದೇವ್ರ ಮುಂದೆ ಯಾವ ಆ ಕಾರ್ಯಗಳನ್ನು ಇಡುವಾಗ ಖಂಡಿತವಾಗ್ಲೂ ದೇವರು ಉತ್ತಮವಾದ ಆಲೋಚನೆ ನಿಮಗೆ ಕೊಡ್ತಾನೆ. ಆಮೆನ್. ಹಲ್ಲೆಲೂಯಾ. ಈ ಕೆಲವು ಸಾರಿ ಹಂಗಿರೋದಿಲ್ಲ, ನಿಮ್ಮ ಆಲೋಚನೆಂತೆ ಹೋಗ್ತಿರ್ತೀರಿ, ನಿಮ್ಮ ಆಲೋಚನೆ ಪ್ರಕಾರನೇ ಎಲ್ಲ ಮಾಡ್ತಾ ಇರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಆ ಮಾರ್ಗದಲ್ಲಿ ಅಸಮಾಧಾನ ಉಂಟಾಗುತ್ತೆ. ಅವಾಗ ಆ ಮಾರ್ಗದಲ್ಲಿ ಅಸಮಾಧಾನ ಉಂಟಾಗ್ತದೆ. ಯಾಕಂದರೆ ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ, ಗಮನಿಸಿ, ದೇವರ ಚಿತ್ತ ನಿಮ್ಮಲ್ಲಿ ಬರಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಆಲೋಚನೆ ದೇವರ ಆಲೋಚನೆಯೊಂದಿಗೆ ಏನಾಗಬೇಕು ಗೊತ್ತಾ? ಮಿಲಿನವಾಗಬೇಕು, ಅಂದರೆ ಬೆರೆತ್ಕೊಳ್ಬೇಕು. ಹಲ್ಲೆಲೂಯಾ, ಹೌದಲ್ವಾ? ನಿಮ್ಮ ಆಲೋಚನೆ ದೇವರ ಆಲೋಚನೆ ಅಂತದು ಬದಲಾಗಬೇಕು, ಮಾರ್ಪಡಬೇಕು. ಹಲ್ಲೆಲೂಯಾ. ಅವಾಗ ನೀನು ಏನೇ ಕೆಲಸ ಮಾಡು, ಅದರಲ್ಲಿ ಒಂದು ಸಮಾಧಾನ ಇರುತ್ತೆ. ಆಮೆನ್. ಹಲ್ಲೆಲೂಯಾ. ಕೆಲವು ಸಾರಿ ನಾವೇ ಆಲೋಚನೆ ಮಾಡಿ, ನಾವೇ ಥಿಂಕ್ ಮಾಡಿ ನಿಮ್ಮ ಚಿತ್ತದಂತ ನಡೆದು ಎಷ್ಟೋ ಸಾರಿ ಅದನ್ನು ಮಾಡಿ ಕೈ ಸುಟ್ಕೊಂಡಿರೋರು ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ಅದೆಲ್ಲ ಭಾಳ ಜನ ಇದ್ದಾರೆ. ನಾನು ಇದನ್ನು ಮಾಡಿದೆ, ಆದರೆ ನಾನು ಕೈ ಸುಟ್ಕೊಂಡು ಅಂತಿರ್ತಾರೆ. ನಾನು ಈ ಕೆಲಸ ಮಾಡೋಕ್ಕೆ ಹೋಗದೆ ಇದ್ರಲ್ಲಿ ನಾನು ಫೇಲ್ಯೂರ್ ಆದೆ, ನಾನು ಈ ಕೆಲಸ ಮಾಡೋಕ್ಕೆ ಹೋದೆ, ನನ್ನ ಜೀವಿತದಲ್ಲಿ ನಾನು ಯಶಸ್ಸನ್ನು ಕಾಣಲಿಲ್ಲ, ನಾನು ಈ ಕೆಲಸ ಮಾಡೋಕ್ಕೆ ಹೋದೆ, ನನ್ನ ಜೀವನದಲ್ಲಿ ನಾನು ಇದರಲ್ಲಿ ಅಭಿವೃದ್ಧಿಯನ್ನು ಕಾಣಲಿಲ್ಲ, ಕೆಲಸ ಹೇಳ್ತಿರ್ತಾರೆ ಕೆಲವು ಜನ. ಆದರೆ ಮೊದಲು ನಾವು ದೇವರ ಚಿತ್ತಕ್ಕೆ ಒಡಂಬಡಬೇಕು. ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ಬೇಕು. ದೇವರೇ, ನಿನ್ನ ಚಿತ್ತ ಇಲ್ಲದೆ ನಾನು ನಡಿಬಾರ್ದು ಸ್ವಾಮಿ, ನಿನ್ನ ಚಿತ್ತ ಇಲ್ಲದೆ ನಾನು ಯಾವತ್ತಿಗೂ ಏನನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಆಮೆನ್. ಹಲ್ಲೆಲೂಯಾ. ಈ ಒಂದು ಮನಸ್ಥಿತಿ ನಿಮ್ದಾಗಬೇಕು. ಇಂಥ ಮನಸ್ಥಿತಿ ನಿಮ್ಮ ಒಳಗಡೆ ಬರಬೇಕು. ಅವಾಗ ಖಂಡಿತವಾಗ್ಲೂ ಪ್ರತಿ ಮಾರ್ಗಗಳಲ್ಲಿ ದೇವರು ನಿಮಗೆ ಸಮಾಧಾನ ಕೊಟ್ಟು ಮುನ್ನಡೆಸ್ತಾನೆ. ಆಮೆನ್. ಹಲ್ಲೆಲೂಯಾ. ಅದಕ್ಕಾಗಿ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿ ವಾಕ್ಯದಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಮೊದಲನೇ ಸಾರಿ ಎಲಿಫಾಜನು ಮಾತನಾಡುವಾಗ ಬಹಳ ದೂರವಾಗಿ ಹೋಗಿ, ಅಂದರೆ ಬಹಳ ಕಠೋರವಾಗಿ ಮಾತಾಡಿದಂತೆ ಯೋಬನ ಹತ್ರ. ಆದರೆ ಈಗ ಮಾತನಾಡುವಾಗ ಅಲ್ಲಿ ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೋ, ನಿನಗೆ ಸಮಾಧಾನ ಬರುತ್ತೆ ಅಂತಂದು ಆತನ ಜೊತೆ ಮಾತನಾಡ್ತಾ ಇದ್ದಾರೆ. ಆಮೆನ್. ಗಮನಿಸಿ, ಯೋಬನ ಜೊತೆ ಮಾತನಾಡಿದಂಥ ಆ 3 ಜನ ಸ್ನೇಹಿತರು ಆತನನ್ನು ಚುಚ್ಚು ಚುಚ್ಚಿ ಮಾತನಾಡ್ತಾ ಇದ್ರು. ಆಮೆನ್ ಅಲ್ವಾ? ಚುಚ್ಚು ಚುಚ್ಚಿ ಮಾತನಾಡ್ತಾ ಇದ್ರು. ಆತನಿಗೆ ಹಿಂಸೆ ಇದೆ, ಕಷ್ಟ ಇದೆ, ಆದರೂ ಆ ಮಾತುಗಳಿಂದ ಇನ್ನೂ ನೋವು ಪಡಿಸ್ತಾ ಇದ್ರು ಯೋಬನನ್ನು. ಕೆಲವು ಸಾರಿ ನೀವು ಕೂಡ ಶ್ರಮೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಅನೇಕರು ಬಂದು ನಿಮ್ಮನ್ನು ನೋಯಿಸ್ತಾ ಇರ್ತಾರೆ. ಹಲ್ಲೆಲೂಯಾ, ಹೌದಲ್ವಾ? ಸಮಸ್ಯೆಗಳ ಮಾರ್ಗದಲ್ಲಿ ಹೋಗುವಾಗ ಈ ಕೆಲವರು ಬಂದು ಸುಮ್ಮನೆ ಅದು ನೋವಿನ ಮೇಲೆ ಕೆರಿತಾರೆ ಅಂತ ಹೇಳ್ತಾರಲ್ಲ, ನೋವಾಗಿರುತ್ತೆ, ಗಾಯ ಆಗಿರುತ್ತೆ, ಆ ಗಾಯದ ಮೇಲೇ ಕೆರಿತಿರ್ತಾರೆ ಕೆಲವರು ಬಂದು. ಇನ್ನೂ ಸ್ವಲ್ಪ ನೋವಾಗಲಿ, ಇನ್ನೂ ಸ್ವಲ್ಪ ಇವ್ರ ಸಮಸ್ಯೆ ಅನುಭವಿಸ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ವ್ಯಕ್ತಿಗಳು ಕೂಡ ಇದ್ದಾರೆ, ಯಾಕಿಲ್ಲ? ಅಂತ ಜನರು ಕೂಡ ಇದ್ದಾರೆ. ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಇನ್ನೂ ಸಮಸ್ಯೆಗಳನ್ನು ತರುವಂಥ ಜನರಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಗಮನಿಸಿ,
ನಾವು ಮೊದಲು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ಬೇಕು. ಒಬ್ಬ ವಿಶ್ವಾಸಿ ಯಾವಾಗ ದೇವರ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ತಾನೋ ಅವರ ಜೀವಿತದಲ್ಲಿ ಖಂಡಿತವಾಗ್ಲೂ ಅವರ ಮಾರ್ಗಗಳು ಸಮಾಧಾನವಾಗಿ ಇರ್ತವೆ. ಆಮೆನ್, ಹಲ್ಲೆಲೂಯಾ. ನಿನ್ನ ಇಷ್ಟದ ಪ್ರಕಾರ ನಿಮಗೆ ಇಷ್ಟ ಬಂದಂತೆ ನಡೆದರೆ ನಿಮ್ಮಲ್ಲಿ ದೇವರ ಸಮಾಧಾನ ಕಾಣಲಿಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಅಲ್ಲ, ಕೆಲವರು ತಮ್ಮ ಇಷ್ಟದಂತೆ ಕುಣಿತಿರ್ತಾರೆ, ಕೆಲವರು ತಮ್ಮ ಇಷ್ಟದಂತೆ ಎಗರಾಡ್ತಿರ್ತಾರೆ, ಕೆಲವು ಸಾರಿ ಹೋಗಿ ದಪ್ಪಂತ ಬಿದ್ದಿರ್ತಾರೆ ಎಲ್ಲೋ ಯಾವುದೋ ಒಂದು ಕುಣಿಯಲ್ಲಿ. ಹಲ್ಲೆಲೂಯಾ. ನಾನು ಹೇಳ್ದು ಅರ್ಥ ಆಗ್ತದೆ ಅಲ್ವಾ? ಕೆಲವರು ತಮ್ಮ ಇಷ್ಟದ ಪ್ರಕಾರ ಕುಣಿದು ಏನು ಮಾಡ್ತಾರೆ, ಯಾವುದೋ ಒಂದು ಕುಣಿಯಲ್ಲಿ ಹೋಗಿ ಬೀಳ್ತಿರ್ತಾರೆ. ಮತ್ತು ಅಯ್ಯೋ ಯಾಕೆ ನಾನು ಇಲ್ಲಿ ಬಿದ್ದೆ ಸ್ವಾಮಿ, ನನ್ನ ಮಾರ್ಗ ಏನಾದರೂ ತಪ್ಪಿದೆಯಾ ಸ್ವಾಮಿ, ನನ್ನ ಆಲೋಚನೆ ಎಲ್ಲಾದರೂ ಫೇಲ್ಯೂರ್ ಆಗಿದೆಯಾ? ಅವಾಗ ದೇವ್ರು ಹೇಳ್ತಾನೆ, ಮಗನೇ ನಿನ್ನ ಆಲೋಚನೆ ಫೇಲ್ಯೂರ್ ಆಗಿದೆ. ದೇವ್ರು ಹೇಳ್ತಾನೆ, ನನ್ನ ಒಂದು ಮಾತು ಕೇಳಲ್ಲ ನೀನು. ಹಲ್ಲೆಲೂಯಾ, ಹೌದಲ್ವಾ? ಫಸ್ಟ್ ನೋಡಿ, ನೀವು ನಿಮ್ಮ ವಿಜ್ಞಾಪನೆ ಆಗಿರಲಿ, ನಿಮ್ಮ ಪ್ರಾರ್ಥನೆ ಆಗಿರಲಿ, ಮೊದಲು ದೇವರ ಮುಂದೆ ನಿನ್ನ ಬೇಡಿಕೆಯನ್ನು ಇಡಬೇಕು. ಹಲ್ಲೆಲೂಯಾ. ಯೋಬನು ಹೇಳ್ತಾನೆ, ನನ್ನ ಪ್ರಾರ್ಥನೆ ನಿಲ್ಲುವುದಿಲ್ಲ ಅಂತ ಹೇಳ್ತಾನೆ. ಯೋಬನ ಪುಸ್ತಕ ಓದುವಾಗ ಯೋಬ ಹೇಳ್ತಾನೆ, ನನ್ನ ಪ್ರಾರ್ಥನೆ ನಿಲ್ಲುವುದಿಲ್ಲ, ನನ್ನ ಮೊರೆಗೆ ಸ್ಟಾಪ್ ಇಲ್ಲ, ಅದು ನಾನ್ ಸ್ಟಾಪ್. ಹಲ್ಲೆಲೂಯಾ. ಅಂದ್ರೆ ದೇವರಿಗೆ ಮುಟ್ಟುವ ತನಕ ಯೋಬನು ಪ್ರಾರ್ಥನೆ ಮಾಡ್ತಾನೆ ಇದ್ದಾನೆ. ಆತನ ಸ್ನೇಹಿತರು ಆತನನ್ನು ಎಷ್ಟು ಹಿಂಸೆ ಕೊಟ್ಟರು ಕೂಡ, ಆತನ ಸ್ನೇಹಿತನ ತನಗೆ ಎಷ್ಟು ಬಾಧೆ ಕೊಟ್ಟರು ಕೂಡ, ಆತನ ತನ್ನ ಯಥಾರ್ಥವನ್ನು ಅಂದರೆ ಆತನ ಒಂದು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಟ್ಟುಕೊಡ್ತಲ್ಲ ಯೋಬನು. ಹಲ್ಲೆಲೂಯಾ. ತನ್ನ ಮನಸ್ಸಾಕ್ಷಿ ಏನು ಮಾಡ್ತಾ ಇಲ್ಲ, ಬಿಟ್ಟುಕೊಡ್ತಾ ಇಲ್ಲ. ತನ್ನ ಭಕ್ತಿಯನ್ನು ಆತನು ಬಿಡ್ತಾ ಇಲ್ಲ. ಯೋಬನು ಹೇಳ್ತಾನೆ, ದೇವರು ನನ್ನನ್ನು ಪುಟಕ್ಕೆ ಹಾಕಿ ಶೋಧನೆ ಮಾಡಲಿ, ನಾನು ಚೊಕ್ಕ ಬಂಗಾರವಾಗಿ ಕಾಣಿಸ್ತೇನೆ. ಹಲ್ಲೆಲೂಯಾ. ಹೆಂಗೆ ಕಾಣಿಸ್ತಾನಂತೆ? ಚೊಕ್ಕ ಬಂಗಾರ. ನೋಡಿ, ಶೋಧನೆ ಬಂದಾಗ ನಾವು ಹೆಂಗಿರ್ತೀವಿ ಹೇಳ್ರಿ? ಬಾಡಿ ಹೋಗಿರ್ತಾರೆ ಕೆಲವು ಜನ, ಸಮಸ್ಯೆಗಳಲ್ಲಿ ಬಿದ್ದು ಶೋಧನೆ ಬಂದಾಗ ಕೆಲವು ಜನ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿರ್ತಾರೆ. ಹಲ್ಲೆಲೂಯಾ. ಗಮನಿಸಿ, ಶೋಧನೆಗಳು ಬರುವಾಗ, ಪರಿಶೋಧನೆಗಳು ಬರುವಾಗ ದೇವರು ನಿಮ್ಮನ್ನು ಒಂದು ಚೊಕ್ಕ ಬಂಗಾರದಂತ ಅದನ್ನು ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಬಂಗಾರಕ್ಕೆ ಎಷ್ಟು ಬೆಲೆ ಇದೆಯೋ ಆ ರೀತಿಯಾಗಿ ದೇವರು ನಿಮ್ಮನ್ನು ಒಳ್ಳೆ ಬೆಲೆ ಉಳ್ಳವರನ್ನಾಗಿ ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಹಾಗೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಚಿತ್ತಕ್ಕೆ ಒಡಂಬಟ್ಟು. ಆಮೆನ್. ದೇವರ ಚಿತ್ತಕ್ಕೆ ಏನು ಮಾಡ್ಬೇಕಂತೆ? ದೇವರ ಚಿತ್ತಕ್ಕೆ ಒಡಂಬಡಬೇಕು, ನಿಮ್ಮನ್ನು ಒಪ್ಪಿಸಿಕೊಡ್ಬೇಕು. ಯಾವಾಗ ನಿಮ್ಮ ಜೀವಿತಗಳನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ತೀರೋ ನಿಮ್ಮ ಜೀವನದಲ್ಲಿ ಸಮಾಧಾನ ಬರುತ್ತೆ. ಅದೇ ಕೆಳಗಿನ ಭಾಗದಲ್ಲಿ ನೋಡುವಾಗ, ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೋ ಎಂಬುದಾಗಿ ಹೇಳ್ತಾನೆ. ಆಮೆನ್, ಹಲ್ಲೆಲೂಯಾ. ದೇವರ ಬಾಯಿಂದ ಬರುವ ಬೋಧನೆ ಏನು ಮಾಡ್ಬೇಕಂತೆ? ನಾವು ಸ್ವೀಕರಿಸಬೇಕು, ಅವುಗಳನ್ನು ಹೊಂದ್ಕೊಳ್ಬೇಕು ನಾವು. ಮತ್ತಲ್ಲಿ ಹೇಳ್ತಾನೆ, ಆತನ ಮಾತುಗಳನ್ನು ಎಲ್ಲಿಟ್ಕೊಳ್ಬೇಕಂತೆ? ಹೃದಯದಲ್ಲಿ ಇಟ್ಕೊಳ್ಬೇಕಂತೆ. ಒಂದು ವಾಕ್ಯ ಓದೋಣ, ಒಂದು ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿ 3ನೇ ಅಧ್ಯಾಯ, ಜ್ಞಾನೋಕ್ತಿ 3ನೇ ಅಧ್ಯಾಯ 3ರಿಂದ 6ನೇ ವಚನದವರೆಗೆ ಒಂದ್ಸರಿ ಓದೋಣ. ನೋಡಿ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಅಲಿಗೆಗಳಲ್ಲಿ ಅವುಗಳನ್ನು ಬರೆ, ಪಡೆದುಕೊಳ್ಳುವಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಭರವಸೆವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಹಲ್ಲೆಲೂಯಾ. ಏನು ಹೇಳ್ತಿಲ್ಲ ವಾಕ್ಯದಲ್ಲಿ? ಆ 3ನೇ ವಚನ ಓದುವಾಗ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದೇ ಇರಲಿ, ನಿನ್ನ ಹೃದಯದ ಅಲಿಗೆಗಳಲ್ಲಿ ಅವುಗಳನ್ನು ಬರೆದಿಟ್ಟುಕೋ, ನಿನ್ನ ಕೊರಳಿಗೆ ಅವುಗಳನ್ನು ಕಟ್ಟುಕೋ, ದೇವರ ವಾಕ್ಯವನ್ನು. ಆಮೆನ್, ಹಲ್ಲೆಲೂಯಾ. ಕೆಲವರು ಇವತ್ತು ದೇವ್ರು ನಂಬಿದ್ರು ಕೂಡ ಕೆಲವರು ಪಾಸ್ಟ್ಗೆ ಗೊತ್ತಾಗ್ಲಾರ್ದಂಗೆ ಕೆಲವರು ಹೋಗಿ ತಾಯಿ ತಾಕ್ಷಂಬ ಬರ್ತಿರ್ತಾರೆ. ಪಾಸ್ಟ್ಗೆ ಗೊತ್ತಾಯ್ತಂತ ಇಲ್ಲಿ ಕಟ್ಟೋದಿಲ್ಲ, ಕೊರಳಿಗೆ ಕಟ್ಟೋದಿಲ್ಲ, ನಡುವಿಗೋ ಎಲ್ಲಿ ಕಾಣ್ಲಾರ್ದಂಗೆ ಕಟ್ತಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಂದರೆ ಮಕ್ಕಳಿಗೆ ಆಸರ ಆಗುತ್ತಂತಂದು ಕೆಲವರು ಕರೆದಾರ ಕಟ್ತಿರ್ತಾರೆ ಕಾಲಿಗೆ, ಕೈಗೆ. ಹಲ್ಲೆಲೂಯಾ.
ಹಲ್ಲೆಲೂಯಾ, ಹೌದಲ್ವಾ? ದೇವ್ರ ವಾಕ್ಯ ಏನು ಹೇಳ್ತದೆ ಹೇಳ್ರಿ? ದೇವರ ವಾಕ್ಯವನ್ನ ನಿನ್ನ ಹೃದಯದಲ್ಲಿ ಇಟ್ಕೊಳ್ಬೇಕು. ದೇವ್ರ ವಾಕ್ಯವನ್ನ ನಿಮ್ಮ ಕೊರಳಿಗೆ ಕಟ್ಕೊಳ್ಬೇಕಂತ, ಅಂದರೆ ಕೊರಳಿಗೆ ಕಟ್ಕೋಬೇಕಂತಂದು ಮತ್ತೆ ಬೈಬಲೆಲ್ಲ ಹರಿದು ಬಟ್ಟೆಯಲ್ಲಿ ಕಟ್ಕೊಂಡು ಕರಳಿಗೆ ಕಟ್ಕೊಳ್ಳೋದಲ್ಲ. ಆ ಥರ ಮಾಡಿದ ಜನರು ಕೂಡ ನಾನು ನೋಡಿದ್ದೇನೆ. ಒಬ್ಬ ಅಜ್ಜಿ ಇದ್ಲು ನಮ್ಮ ತಾರಾನಗರದಲ್ಲಿ, ಆ ಮುದಕಿ ತೀರು ಹೋಗಿದ್ದಾಳೆ. ಆ ಅಜ್ಜಿ ಮೊಮ್ಮಕ್ಕಳಿಗೆ ಏನಾದರೂ ಜ್ವರ ಬಂದ್ಬಿಟ್ಟು ಸಾಕು, ಎಲ್ಲರೂ ಮೌಲನ ಹತ್ರ ಹೋಗ್ತಾರೆ. ಈ ಅಜ್ಜಿ ಮೌಲನ ಹತ್ರ ಹೋಗ್ತಿದ್ದಿಲ್ಲ. ಎಲ್ಲಿಗೆ ಹೋಗ್ತಿದ್ಲು ಅಂದರೆ ಬೈಬಲ್ ತಗೊಂತಿದ್ಲು, ಬೈಬಲನ್ನು ಅರಿತಿದ್ಲು, ಫೋಲ್ಡ್ ಮಾಡಿ ಅಂದರೆ ಅದನ್ನು ಮುದುರಿ ಕಟ್ಟಿ ಆ ಮಕ್ಕಳಿಗೆ ಕೈಗನೋ ಅಥವಾ ಕೊರಳಿಗನೋ ಕಟ್ತಾ ಇದ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗಲ್ಲ, ದೇವರ ವಾಕ್ಯ ನಿಮ್ಮ ಬಾಯಿಲಿರಬೇಕು, ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿರಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ನೋಡಿ ವಾಕ್ಯದಲ್ಲಿ ಬರ್ತದೆ, ನಿನ್ನ ಹೃದಯದ ಅಲಿಗೆಗಳಲ್ಲಿ ಅವುಗಳನ್ನು ಬರೆ ಎಂಬುದಾಗಿ ಬರ್ತದೆ. ಆಮೆನ್. ಎಲ್ಲಿ ಬರೆದಿಟ್ಕೊಳ್ಬೇಕಂತೆ? ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನ ಬರೆದಿಟ್ಟುಕೊಳ್ಬೇಕು. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇರಬೇಕದು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಯಾವತ್ತಿಗೂ ಮರೆತು ಹೋಗ್ಬಾರ್ದು, ನೀವು ಯಾವತ್ತಿಗೂ ಮರಿಬಾರ್ದು. ಅಲ್ಲಿ ನೋಡಿ ಕೆಳಗಿನ ಭಾಗದಲ್ಲಿ ವಾಕ್ಯ ನೋಡ್ತೇವೆ, ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಎಂಬುದಾಗಿ ಹೇಳ್ತಾನೆ ಅಲ್ವಾ? ನಿಮ್ಮ ಸ್ವಂತ ಬುದ್ಧಿಯನ್ನು ಏನು ಮಾಡಬಾರ್ದಂತೆ? ಆಧಾರ ಮಾಡಿಕೊಳ್ಬಾರ್ದು. ನಿಮ್ಮ ಸ್ವಂತ ಬುದ್ಧಿಯನ್ನು ನೀವು ಖರ್ಚು ಮಾಡಬೇಕಿಲ್ಲ ಅನ್ನಂಗಿಲ್ಲ, ಅದನ್ನು ಮಾಡ್ಕೊಳ್ಬೇಕು ಕೆಲವು ಸಾರಿ. ಆದರೆ ನಿಮ್ಮ ಮನಸ್ಸಿನೊಂದಿಗೆ, ನಿಮ್ಮ ಬುದ್ಧಿಯೊಂದಿಗೆ ದೇವರ ಜ್ಞಾನ ಇರಬೇಕು. ಆಮೆನ್, ಹಲ್ಲೆಲೂಯಾ. ಯಾರ ಜ್ಞಾನ ಇರಬೇಕು? ದೇವರ ಜ್ಞಾನ ಇರಬೇಕು, ದೇವರ ಆಲೋಚನೆ ಇರಬೇಕು. ನಿಮ್ಮ ಜೀವನದಲ್ಲಿ ದೇವರ ಆಲೋಚನೆ ಇರಬೇಕು. ಅದಕ್ಕಾಗಿ ಅಲ್ಲಿ ವಾಕ್ಯ ಹೇಳ್ತಿ, ಇದರಿಂದ ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಹಲ್ಲೆಲೂಯಾ. ಯಾರಲ್ಲಿ ಭರವಸೆ ಇಡಬೇಕಂತೆ? ಹೇಳ್ರಲ್ಲರು, ಯಾರಲ್ಲಿ ಭರವಸೆ ಇಡಬೇಕಂತೆ? ದೇವರಲ್ಲಿ ಭರವಸೆ ಇಡಬೇಕು, ಯೆಹೋವನಲ್ಲಿ ಭರವಸೆ ಇಡಬೇಕು, ದೇವರಲ್ಲಿ ನೀವು ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ದೇವರಲ್ಲಿ ನೀವು ವಿಶ್ವಾಸಿಸಬೇಕು. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇರಬೇಕು, ನೀವು ದೇವರನ್ನು ಯಾವಾಗಲೂ ವಿಶ್ವಾಸಿಸ್ತಾ ಇರಬೇಕು. ಆಮೆನ್, ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ವಿಶ್ವಾಸದಿಂದನೇ ಮಾಡಬೇಕು. ನೀವು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದನೇ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪ್ರಾರ್ಥನೆ ಯಾವಾಗಲೂ ನಂಬಿಕೆಯಿಂದನೇ ಕೂಡಿರಬೇಕು. ಅದಕ್ಕಾಗಿ ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಬೇಡ, ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಅಂತ ಹೇಳ್ತದೆ. ಆಮೆನ್. ಯಾರ ಚಿತ್ತಕ್ಕೆ ವಿಧೇಯರಾಗಬೇಕಂತೆ? ನಾವು ದೇವರ ಚಿತ್ತಕ್ಕೆ ವಿಧೇಯನಾಗಬೇಕು. ಯವನಸ್ಥರು ಕೂಡ ನಿಮ್ಮ ನಡವಳಿಕೆಯನ್ನು ದೇವರ ಚಿತ್ತದಂತೆ ನಡೆಸಲಿ. ಆಮೆನ್, ಹಲ್ಲೆಲೂಯಾ. ನಿಮ್ಮ ಆಲೋಚನೆ ಅಂತ ನೀವು ನಡೆದರೆ ನೀವು ಮೋಸ ಹೋಗ್ತೀಯ. ಹಲ್ಲೆಲೂಯಾ. ನಿನ್ನ ಯವನ ಜೀವಿತದಲ್ಲಿ ಏನಾಗ್ತೀನಿ? ನೀನು ಮೋಸ ಹೋಗ್ತಿ. ನಿನ್ನಿಷ್ಟದಂತೆ, ನಿನ್ನಿಷ್ಟದ ಪ್ರಕಾರ ನೀವು ನಡೆದಿರಂದರೆ, ನಿಮ್ಮ ಸ್ವಬುದ್ಧಿನ ಆಧಾರ ಮಾಡಿಕೊಂಡು ನೀವು ಹೋಗ್ತಿದ್ದೀರಿ ಅಂದರೆ, ನಿಮ್ಮ ಜೀವನದಲ್ಲಿ ನೀವು ಹೊಡೆತವನ್ನು ತಿಂತ್ರಿ, ದಬ್ಬೆನ ತಿಂತ್ರಿ. ಆಮೆನ್, ಹಲ್ಲೆಲೂಯಾ. ಅದಕ್ಕಾಗಿ ಅಲ್ಲಿ ನೋಡ್ತೇವೆ ವಾಕ್ಯದಲ್ಲಿ, ನಿಮ್ಮ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗುವಾಗ, ವಿಧೇಯತೆ ತೋರಿಸುವಾಗ ನಿಮ್ಮ ಮಾರ್ಗಗಳನ್ನು ದೇವರು ಸರಾಗ ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಹೆಂಗೆ ಮಾಡ್ತಾನಂತ ದೇವರು? ನಿಮ್ಮ ಮಾರ್ಗಗಳನ್ನು ದೇವರು ಸರಾಗ ಮಾಡ್ತಾನೆ. ನಿಮ್ಮ ಮಾರ್ಗಗಳನ್ನು ದೇವರು ವಿಶಾಲವಾಗಿ ಬದಲಾಯಿಸ್ತಾನೆ. ನಿಮ್ಮ ಮಾರ್ಗಗಳನ್ನು ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಯಾಕಂದರೆ ನೀವು ದೇವರ ಚಿತ್ತಕ್ಕೆ ನಿಮ್ಮ ಎಲ್ಲ ನಡವಳಿಕೆಯನ್ನು ಒಪ್ಪಿಸಿಕೊಡುವಾಗ ದೇವರು ನಿಮ್ಮ ಮಾರ್ಗಗಳನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ನಿಮ್ಮ ಮಾರ್ಗಗಳಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿಗಳು ಬಂದರೂ ಕೂಡ ದೇವರು ಅವುಗಳನ್ನೆಲ್ಲ ಮಾರ್ಪಡಿಸ್ತಾನೆ, ದೇವರು ಅವುಗಳನ್ನೆಲ್ಲ ಬದಲಾಯಿಸ್ತಾನೆ. ಅದಕ್ಕಾಗಿ ಫಸ್ಟು ನಿಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲು ನಿಮ್ಮ ಆಲೋಚನೆ ದೇವ್ರ ಮುಂದೆ ಇಡ್ರಿ, ದೇವ್ರ ಸನ್ನಿಧಾನದಲ್ಲಿ ಇಡ್ರಿ. ಸ್ವಾಮಿ, ನಾನು ನಿನ್ನ ಚಿತ್ತದ ಪ್ರಕಾರ ನಡಿಬೇಕು ಸ್ವಾಮಿ. ಆಮೆನ್, ಹಲ್ಲೆಲೂಯಾ. ನಿನ್ನ ಚಿತ್ತ ಇಲ್ಲದೆ ಹೋದರೆ ನೋಡಿ, ಕೆಲವು ಕುಟುಂಬಗಳಲ್ಲಿ ಎಷ್ಟೋ ಸಮಸ್ಯೆಗಳಿದ್ದಾವೆ. ಯಾಕಂದರೆ ಚರ್ಚಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇಲ್ಲ ಅನ್ನಂಗಿಲ್ಲ, ಆದರೂ ಕೂಡ ಅವ್ರ ಮನೆಯಲ್ಲಿ ಸಮಾಧಾನ ಇರುವುದಿಲ್ಲ. ಕಾರಣ ಏನಂದರೆ, ತಮ್ಮನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿ ಕೊಟ್ಟಿರುವುದಿಲ್ಲ.
ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ. ಆವಾಗ ನಿಮ್ಮ ಮನೆಗಳಲ್ಲಿ ದೈವಿಕವಾದ ಸಮಾಧಾನ. ಹಲ್ಲೆಲೂಯಾ. ಎಂಥ ಸಮಾಧಾನ? ದೈವಿಕವಾದ ಸಮಾಧಾನ, ದೇವರ ಸಮಾಧಾನ ನಿಮ್ಮ ಮನೆಗಳಲ್ಲಿ ನೀವು ಅನುಭವಿಸ್ತೀರಿ. ಹಲ್ಲೆಲೂಯಾ. ಅದಕ್ಕಾಗಿ ಅಲ್ಲಿ ವಾಕ್ಯದಲ್ಲಿ ಯೇಸು ಸ್ವಾಮಿ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ, ನೀವು ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ನಿಮಗೆ ಏನು ಮಾಡ್ತೇನೆ ಅಂತ ಹೇಳ್ತಾನೆ, ಲೋಕವ ಕೊಡುವ ರೀತಿಯಲ್ಲಿ ಸಮಾಧಾನ ನಿಮಗೆ ನಾನು ಕೊಡುವುದಿಲ್ಲ. ನನ್ನಲ್ಲಿರುವ ಸಮಾಧಾನ, ನನ್ನಲ್ಲಿರುವ ವಿಶ್ರಾಂತಿಯನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಆಮೆನ್. ಹಲ್ಲೆಲೂಯಾ. ಗಮನಿಸಿ, ದೇವರು ಕೊಡುವಂಥ ಸಮಾಧಾನ, ದೇವರು ಕೊಡುವಂಥ ಸಮಾಧಾನದ ಹೆಂಗಿರುತ್ತಪ್ಪ ಅಂದರೆ ಪರಿಪೂರ್ಣವಾಗಿರುತ್ತೆ. ಅದರಲ್ಲಿ ಯಾವುದೇ ತಾರತಮ್ಯ ಇರುವುದಿಲ್ಲ. ದೇವರು ಕೊಡುವಂಥ ಸಮಾಧಾನ ನೀನು ಹೊಂದಿಕೊಳ್ಳುವಾಗ ಅದು ಸಂಪೂರ್ಣವಾಗಿರುತ್ತೆ. ಆಮೆನ್. ಅದು ಪರಿಪೂರ್ಣವಾಗಿರ್ತತಿ. ಹಲ್ಲೆಲೂಯಾ. ದೇವರು ಕೊಟ್ಟ ಸಮಾಧಾನ ನಿಮ್ಮ ಜೀವನದಲ್ಲಿ ಹಂಗೆ ಕೊಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ, ದೇವರೇ ನಿನ್ನ ಚಿತ್ತದ ಪ್ರಕಾರ ನಾನು ನಡಿಬೇಕು ಸ್ವಾಮಿ, ನಿನ್ನ ಚಿತ್ತ ಇಲ್ಲದೆ ನಾನು ಏನು ಮಾಡಬಾರ್ದು. ಆಮೆನ್. ಹಲ್ಲೆಲೂಯಾ. ಇನ್ನೊಂದು ಸರಿ ಅದನ್ನು ಕೇಳ್ರಿ, ನಿಮ್ಮ ಆಲೋಚನೆಗಳು ದೇವರ ಆಲೋಚನೆಯೊಂದಿಗೆ ಅವು ಮಿಲಿನವಾಗಬೇಕು. ಆಮೆನ್. ಅರ್ಥ ಆಗ್ತದೆಯಲ್ಲ? ಏನಾಗಬೇಕಂತೆ? ಒಂದಾಗಬೇಕು, ಜೊತೆಯಾಗಬೇಕು. ಆಮೆನ್. ಬರೀ ಕೆಲವರು ಹೇಳ್ತಿರ್ತಾರೆ, ಕೆಲವರು ಮನೆಗಳಲ್ಲಿ ಯಾವಾಗಲೂ ಕೇಳಿರ್ತಾರೆ, ನಂದೇ ನಡಿಬೇಕಂತಿರ್ತಾರೆ. ಹಲ್ಲೆಲೂಯಾ. ನಂದೇ ನಡಿಬೇಕು, ನನ್ನ ಆಲೋಚನೆ ನಡಿಬೇಕು. ಹಲ್ಲೆಲೂಯಾ. ನನ್ನ ಇಷ್ಟದಂತೆ ನನ್ನ ಮನೆ ನಡಿಬೇಕು. ಹಲ್ಲೆಲೂಯಾ. ನಡೆಯೋದಿಲ್ಲ. ಹಲ್ಲೆಲೂಯಾ. ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ ಖಂಡಿತವಾಗ್ಲೂ ದೇವರು ತನ್ನ ಸಮಾಧಾನ ನಿಮಗೆ ಕೊಡ್ತಾನೆ. ಹಲ್ಲೆಲೂಯಾ. ನಿಮ್ಮ ಕೆಲಸಗಳಲ್ಲಿ ದೇವರು ಸಮಾಧಾನ ಕೊಡ್ತಾನೆ, ನಿಮ್ಮ ಮನೆಯಲ್ಲಿ ದೇವರು ಸಮಾಧಾನ ಕೊಡ್ತಾನೆ. ಹಲ್ಲೆಲೂಯಾ. ಇಷ್ಟದ ನೀವು ಜಗಳ ಆಡ್ತಿರ್ಬೋದು ನಿಮ್ಮ ಮನೆಯಲ್ಲಿ, ಆದರೆ ದೇವರು ಇವತ್ತು ನಿಮ್ಮ ಮನೆಯಲ್ಲಿ ಒಂದು ವಿಶೇಷವಾದ ಸಮಾಧಾನವನ್ನು ಬಿಡುಗಡೆ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಇವತ್ತಿಂದ ಹೇಳಬೇಕು ನೀವು, ಸ್ವಾಮಿ ನಿನ್ನ ಚಿತ್ತದಂತೆ ನಾನು ನಡಿಬೇಕು. ಸುಮ್ಮನೆ ಆಡಾಡೋದಲ್ಲ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ, ನಾನೇನು ಅಲ್ಲ. ನಾನೇನು ಅಲ್ಲ ಅಂತಿರ್ತಾರೆ, ತಮ್ಮ ಇಷ್ಟದಂತೆ ನಡೀತಿರ್ತಾರೆ. ನೀನಾದ ಎಲ್ಲ ಅಂತಿರ್ತಾರೆ, ಅದು ಯಾವುದಿರೋದಿಲ್ಲ. ತಮ್ಮ ಚಿತ್ತದಂತೆಯೇ ತಮ್ಮ ಇಷ್ಟದಂತೆ ನಡೀತಿರ್ತಾರೆ, ಮತ್ತೆ ಆಡಾಡ್ತಿರ್ತಾರೆ, ನಾನೇನು ಅಲ್ಲ. ಹಲ್ಲೆಲೂಯಾ. ನೀನಾದೇ ಎಲ್ಲ. ಖಂಡಿತವಾಗ್ಲೂ ಆಡು ಒಂದು ಕಡೆ ಇರ್ತತೆ, ತಮ್ಮ ಜೀವಿತ ಕೂಡ ಒಂದು ಕಡೆ ಸಾಕ್ತಿರ್ತತೆ. ಹಂಗಾಗಬಾರ್ದು. ಆಮೆನ್. ನಿಮ್ಮ ನಡವಳಿಕೆ, ನಿಮ್ಮ ನಡತೆ ಎಲ್ಲವೂ ಕೂಡ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ನಿನ್ನ ಮಾರ್ಗದಲ್ಲಿ ಯಶಸ್ವಿಯನ್ನು ಕಾಣ್ತೀರಿ. ಆಮೆನ್. ಸಮಾಧಾನ ಕಾಣ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಏನೇ ಮಾಡು, ಆ ಕಾರ್ಯದಲ್ಲಿ ದೇವರು ನಿಮಗೆ ಸಮಾಧಾನ ಕೊಡ್ತಾನೆ. ಆತನ ಚಿತ್ತ ಇಲ್ಲದೆ ನೀನು ಏನಾದರೂ ಮಾಡೋಕ್ಕೆ ಹೋಗಿ ಅಂದರೆ ನೀನು ಮುಗ್ಗುರಿಸಿ ಬೀಳ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ನೀನು ಎಡುತ್ತೀಯ. ಹಂಗಾಗಿ ಫಸ್ಟ್ ನಿಮ್ಮನ್ನು ಒಪ್ಪಿಸ್ಕೊಡು ದೇವರ ಸನ್ನಿಧಾನದಲ್ಲಿ. ಸ್ವಾಮಿ ನಿಮ್ಮ ಚಿತ್ತದಂತೆ ನಾನು ನಡಿಬೇಕಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ವಾಕ್ಯ ನನ್ನ ಹೃದಯದಲ್ಲಿ ಇಟ್ಕೊಳ್ಬೇಕು ಸ್ವಾಮಿ. ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಯಾವಾಗಲೂ ಬರೆದಿಟ್ಕೊಳ್ಬೇಕಪ್ಪ. ನಿನ್ನ ವಾಕ್ಯದಂತೆ ನಾನು ಜೀವಿಸಬೇಕು ದೇವರೇ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ ನನ್ನ ಜೀವನದಲ್ಲಿ, ನನ್ನ ಮಾರ್ಗಗಳಲ್ಲಿ ನಾನು ಸಕಲತೆಯನ್ನು, ಅಂದರೆ ನಾನು ಎಲ್ಲ ವಿಷಯಗಳಲ್ಲಿ ನಾನು ಯಶಸ್ವಿಯನ್ನು ಕಾಣ್ತೀನಿ ದೇವರೇ. ಆಮೆನ್. ಹಲ್ಲೆಲೂಯಾ. ಇನ್ನೊಂದು ವಾಕ್ಯನ ಓದೋಣ. ಗಲಾತ್ಯದವರಿಗೆ 1ನೇದೇ, ಬೇಗ ತೆಗೆಯೋಣ, ನನಗೆ ಕೊಟ್ಟಂಥ ಟೈಮ್ ಮುಗಿಲಿಕ್ಕೆ ಬಂತು. ಗಲಾತ್ಯದವರಿಗೆ 1ನೇ ಅಧ್ಯಾಯ 10ನೇ ವಚನ ಓದಿ ನಾವು ಮುಗಿಸ್ಬಿಡೋಣ. ಗಲಾತ್ಯದವರಿಗೆ 1ನೇ ಅಧ್ಯಾಯ 10ನೇ ವಚನ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಗಮನಿಸಿ, ನಾನು ಓದ್ತೀನಿ. ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಅಂತ ಹೇಳ್ತಾನೆ ಪೌಲನು. ಆಮೆನ್. ಹಲ್ಲೆಲೂಯಾ. ಇದು ಪೌಲನು ಬರೆದಂಥ ಪತ್ರಿಕೆಯಾಗಿದೆ, ಪೌಲನು ಬರೆದಂಥ ಲೆಟರ್ ಆಗಿದೆ. ಅಲ್ಲಿ ಹೇಳ್ತಾನೆ,
ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನೋ ದೇವರನ್ನೋ? ಅಲ್ವಾ? ಅಲ್ಲಿ ಪ್ರಶ್ನೆ ಇದೆ. ಇವತ್ತು ನಿಮಗೆ ನೀವು ಪ್ರಶ್ನೆ ಕೊಳ್ಬೇಕು, ನಾನು ಯಾರನ್ನು ಹೋಲಿಸ್ಕೊಳ್ತಾ ಇದ್ದೀನಿ? ಹಲ್ಲೆಲೂಯಾ. ನಾನು ಯಾರನ್ನು ಮೆಚ್ಚಿಸಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಮೆಚ್ಚಿಸಬೇಕಂತ ಪ್ರಯತ್ನ ಮಾಡ್ತಿದ್ದೀವಾ? ಇಲ್ಲ ಮನುಷ್ಯರನ್ನು ಮೆಚ್ಚಿಸಬೇಕಂತ ಪ್ರಯತ್ನ ಮಾಡ್ತಿದ್ದೀವಾ? ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಸಮಾಧಾನ ಇರುವುದಿಲ್ಲ. ಹಲ್ಲೆಲೂಯಾ. ನೀವು ದೇವರನ್ನು ಮೆಚ್ಚಿಸಬೇಕಂತ ನೀವು ಪ್ರಯತ್ನ ಮಾಡಿದ್ರೆ ನೀವು ಅದರಲ್ಲಿ ಸಮಾಧಾನ ಕಾಣ್ತೀರಿ. ಆಮೆನ್, ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆಯೇನೋ, ಇನ್ನು ಮನುಷ್ಯರನ್ನು ಮೆಚ್ಚಿಸುವುದವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಅಂತ ಹೇಳ್ತಾನೆ. ನಾವು ಇವತ್ತು ದೇವರಿಗೆ ಏನಾಗಬೇಕು? ದಾಸರಾಗಿದ್ದೀವಿ. ಆಮೆನ್, ದಾಸರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಚಿತ್ತಕ್ಕೆ ನಾವು ದಾಸರಾಗಬೇಕು. ದೇವರ ಚಿತ್ತಕ್ಕೆ ನಾವು ದಾಸರಾಗಬೇಕು. ದೇವರ ಚಿತ್ತಕ್ಕೆ ನಾವು ತನ್ನ ಚಿತ್ತಕ್ಕೆ ನಾವು ಭಕ್ತರಾಗಿ ನಡ್ಕೊಳ್ಬೇಕು. ಹಾಗಾಗಿ ವಾಕ್ಯದಲ್ಲಿ ನೋಡ್ತೇವೆ, ಇವತ್ತು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಬೇಕು. ನಾನು ಯಾರನ್ನು ಮೆಚ್ಚಿಸ್ತಾ ಇದ್ದೀನಿ? ಹಲ್ಲೆಲೂಯಾ. ಮನುಷ್ಯರನ್ನ ಅಥವಾ ದೇವರನ್ನ? ನೀನು ದೇವರನ್ನು ಮೆಚ್ಚಿಸುವ ವ್ಯಕ್ತಿಯಾಗಿದ್ದರೆ ನೀನು ದೇವರಿಗೆ ದಾಸನು, ದೇವರಿಗೆ ದಾಸಳು ಆಗಿದ್ದೀಯ. ಆಮೆನ್, ಹಲ್ಲೆಲೂಯಾ. ಮನುಷ್ಯರನ್ನು ಮೆಚ್ಚಿಸುವರಾಗಿದ್ದರೆ ನೀವು ದೇವರಿಗೆ ದಾಸರಲ್ಲ, ಮನುಷ್ಯರಿಗೆ ದಾಸರಾಗಿರ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಫಸ್ಟ್ ನಾವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ, ಆತನ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಇರುವಾಗ ಖಂಡಿತವಾಗಲೂ ನೀವು ದೇವರಿಗೆ ಭಕ್ತರಾಗಿ, ದೇವರ ಮಕ್ಕಳಾಗಿ, ದೇವರ ಭಕ್ತರಾಗಿ ಇರ್ತೀರಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗ್ಲೂ ದೇವರ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾಕಂದರೆ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸ್ಕೊಡ್ರಿ. ದೇವರೇ, ನಿನ್ನ ಚಿತ್ತ ಇಲ್ಲದೆ ನಾನು ಯಾವುದನ್ನು ಮಾಡಬಾರ್ದಪ್ಪ. ನನ್ನ ಮನೆಯಲ್ಲಿ ದೇವರೇ ಅನ್ಯಾಯಗಳು, ಅಕ್ರಮಗಳು ಇರುವುದಾದರೆ ಅದನ್ನು ತೆಗೆದುಹಾಕಿಬಿಡು ಸ್ವಾಮಿ. ಆಮೆನ್, ಹಲ್ಲೆಲೂಯಾ. ನನ್ನ ಮನೆ ಸ್ವಾಮಿ, ನನ್ನ ಜೀವಿತ ನಿನ್ನ ಚಿತ್ತದ ಪ್ರಕಾರ ನಡ್ಕೊಂಡು ಹೋಗಬೇಕು. ನಿನ್ನ ಚಿತ್ತದಂತೆ ಅದು ನಡಿಬೇಕು ದೇವರೇ. ಆಮೆನ್, ಹಲ್ಲೆಲೂಯಾ. ನಿನ್ನ ಚಿತ್ತದ ಪ್ರಕಾರ ನಾನು ನಡೆಯುವಂಥ ವ್ಯಕ್ತಿಯಾಗಿ, ನಿನ್ನ ಚಿತ್ತದ ಪ್ರಕಾರ ನಡೆಯುವಂಥ ಮಗನಾಗಿ, ಮಗಳಾಗಿ ನನ್ನನ್ನು ನಿಲ್ಲಿಸುವುದಾಗಿ ದೇವರ ಹತ್ರ ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳುವಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಚಿತ್ತದ ಪ್ರಕಾರ ನಡಿಬೇಕು ಸ್ವಾಮಿ. ದೇವ, ನಿನ್ನ ಚಿತ್ತ ಇಲ್ಲದೆ ನಾನು ಏನು ಮಾಡಲಿಕ್ಕೆ ಆಗುವುದಿಲ್ಲಪ್ಪ. ನಿನ್ನ ಚಿತ್ತ ಇಲ್ಲದೆ ಸ್ವಾಮಿ, ದೇವಾದ ದೇವನೇ, ನಾನು ಜೀವಿಸೋದಕ್ಕಾಗುವುದಿಲ್ಲ ದೇವರೇ. ನಿನ್ನ ಚಿತ್ತದಂತೆ ಇವತ್ತು ನಾನು ನಡೀಲಾರ್ದೆ ನನ್ನ ಜೀವನದಲ್ಲಿ ಅಸಮಾಧಾನ ಹೊಂದಿಕೊಂಡಿದ್ದೇನೆ. ಸಮಾಧಾನ ಇಲ್ಲದೆ ನಾನು ಎಷ್ಟೋ ಸಾರಿ ಜೀವಿಸಿದ್ದೇನೆ ಸ್ವಾಮಿ. ನಿನ್ನನ್ನು ಕೇಳಿಕೊಳ್ಳದೆ, ನಿನ್ನ ಮುಂದೆ ಸ್ವಾಮಿ ನನ್ನ ಆಲೋಚನೆಗಳನ್ನು ಹೇಳಿಕೊಳ್ಳದೆ, ನನ್ನ ಆಲೋಚನೆ ನಡೆದು ನಾನು ಎಷ್ಟೋ ಸಾರಿ ಕರ್ತನೆ ನಾನು ನೋವನ್ನು ಪಟ್ಟಿದ್ದೇನೆ ಸ್ವಾಮಿ. ಸಮಾಧಾನ ಇಲ್ಲದೆ ನಾನು ಇದ್ದೇನೆ ಕರ್ತನೆ. ಇವತ್ತು ಹೇಳ್ರಿ, ದೇವ್ರ ಮುಂದೆ ಎಲ್ಲರೂ ಬಾಯಿ ತೆರೆದು ಹೇಳ್ರಿ, ಸ್ವಾಮಿ ನಿನ್ನ ಚಿತ್ತಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತೇನೆ. ನಿನ್ನ ಚಿತ್ತದಂತೆ ನಾನು ನಡ್ಕೊಳ್ಬೇಕು. ನನ್ನ ನಡವಳಿಕೆಯಲ್ಲಿ, ನನ್ನ ಮಾರ್ಗಗಳಲ್ಲಿ ಸ್ವಾಮಿ ನಿನ್ನ ಚಿತ್ತವು ಇಳಿದು ಬರಲಿ ಸ್ವಾಮಿ. ಪರಲೋಕದಲ್ಲಿ ನಿನ್ನ ಚಿತ್ತವು ಸ್ವಾಮಿ ನೆರವೇರಿದ ಹಾಗೆ ಈ ಭೂಲೋಕದಲ್ಲಿ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವು ನೆರವೇರಲಿ ಸ್ವಾಮಿ. ಏಸಪ್ಪ, ನೆರವೇರಿಸು. ಎಲ್ಲರೂ ಪ್ರಾರ್ಥನೆ ಮಾಡಿ, ಅಯ್ಯ ನಿನ್ನ ಚಿತ್ತ ಇಲ್ಲದೆ ನಾನು ಯಾವ ಕಾರ್ಯಗಳನ್ನ, ಯಾವ ಕೆಲಸಗಳನ್ನ ಮಾಡಬಾರ್ದು ಸ್ವಾಮಿ. ನಿನ್ನ ಚಿತ್ತದಂತೆ ನಾನು ನಡ್ಕೊಳ್ಬೇಕಪ್ಪ. ನಿನ್ನ ವಾಕ್ಯಗಳು ನನ್ನ ಹೃದಯದಲ್ಲಿ ಇರಬೇಕು ಸ್ವಾಮಿ. ನಿನ್ನ ವಾಕ್ಯಗಳನ್ನು ಸ್ವಾಮಿ ನಾನು ಯಾವತ್ತಿಗೂ ಮರೆಯದ ಹಾಗೆ ನಿನ್ನ ವಾಕ್ಯಗಳನ್ನು ಸ್ವಾಮಿ ಯಾವಾಗಲೂ ನಾನು ನೆನಪು ಮಾಡಿಕೊಳ್ಬೇಕು ಸ್ವಾಮಿ. ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಕೊಳ್ಬೇಕು. ನಾನು ನಿನ್ನ ಮೆಚ್ಚಿಸುವಂಥ ಮಗನಾಗಿ, ಮೆಚ್ಚಿಸುವಂಥ ಮಗಳಾಗಿ ಜೀವಿಸ್ಬೇಕಯ್ಯ. ನಿನಗೆ ನಾನು ದಾಸನಾಗಿ ಜೀವಿಸ್ಬೇಕಯ್ಯ. ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ರಾಜನೇ ಹಲ್ಲೆಲೂಯಾ. ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಚಿತ್ತ ಇವತ್ತು ನಮ್ಮ ಮನೆಯಲ್ಲಿ ಇಳಿದು ಬರಲಿಕ್ಕೆ ಕರ್ತಾನೆ. ಎಲ್ಲರೂ ಪ್ರಾರ್ಥನೆ ಮಾಡಿ, ನಿನ್ನ ಚಿತ್ತ ನಮ್ಮ ಮನೆಯಲ್ಲಿ ಇಳಿದು ಬರಲಿಕ್ಕೆ ಕರ್ತಾನೆ. ನನ್ನ ನಡವಳಿಕೆಯಲ್ಲಿ ನಿನ್ನ ಚಿತ್ತ ಇರುವಾಗ ನನ್ನ ಮಾರ್ಗಗಳು ಸರಾಗವಾಗ್ತೇವೆ ಸ್ವಾಮಿ. ನನ್ನ ಮಾರ್ಗಗಳಲ್ಲಿ ನಾನು ಜಯವನ್ನು ಕಾಣ್ತೇನೆ. ಎಸಪ್ಪ, ಅದ್ಭುತ ಮಾಡು ನನ್ನ ಜೀವಿತದಲ್ಲಿ ತಂದೆ. ಹಲ್ಲೆಲೂಯಾ. ಯೇಸು ರಾಜನೇ ಹಲ್ಲೆಲೂಯಾ. ನನ್ನ ನಡೆಸುವವ ನೀನೇ, ತಲೆ ಎತ್ತಿ
ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ಎಲ್ಲರೂ ಸೇರಿ, ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ಇನ್ನೊಂದು ಸಾರಿ, ನನ್ನ ನಡೆಸುವವ ನೀನೇ. ಎಲ್ಲರೂ ಒಟ್ಟಾಗಿ, ನನ್ನ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾಗಿರುವ ದೇವರೇ, ನಮ್ಮನ್ನು ನಡೆಸುವಂಥ ದೇವರು ನೀನಾಗಿದೆಯಪ್ಪ. ನಮ್ಮನ್ನು ಕೊನೆ ತನಕ ನೀನು ನಡೆಸು ದೇವರೇ. ಕೈ ಹಿಡಿದು ಪ್ರಭು, ನಿಮ್ಮ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ರೂಪಿಸಿ, ನಮ್ಮನ್ನು ಸರಿಪಡಿಸಿ ಕರ್ತ, ನಮ್ಮ ಕುಟುಂಬಗಳನ್ನು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ನಿಮ್ಮ ಚಿತ್ತಕ್ಕೆ ನಾವು ಇದರಾಗಿ ನಾವು ಜೀವಿಸ್ತೇವೆ ಕರ್ತನೆ. ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಸಮಾಧಾನ ಕೊಡಪ್ಪ ದೇವರೇ. ಸಮಾಧಾನವನ್ನು ಬಿಡುಗಡೆ ಮಾಡಿ, ಪರಲೋಕದ ದೈವಿಕವಾದ ಸಮಾಧಾನ ನಮ್ಮೆಲ್ಲರ ಮನೆಗಳಲ್ಲಿ ಕರ್ತನೆ ಬಿಡುಗಡೆ ಮಾಡಲಿ ಸ್ವಾಮಿ. ಬಿಡುಗಡೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಸಮಾಧಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಇಲ್ಲಿ ಬಂದಂಥ ಎಲ್ಲ ಜನರನ್ನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡೊಂದು ದೇವ ತಂದೆ. ಎಲ್ಲರೂ ಸರಿ, ಆಮೇನ್, ಆಮೇನ್.